ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಏನು ದಿನಾಂಕ 12 ಏಪ್ರಿಲ್ 2026ರಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ ಆಗಿರ್ಬೋದು ಅಥವಾ ಅಲ್ಪಸಂಖ್ಯಾತರ ವಸತಿ ಶಾಲೆಯ 6ನೇ ತರಗತಿಗಳಿಗಾಗಿ ಪ್ರವೇಶ ಪರೀಕ್ಷೆ ಏನು ನಡೆದಿತ್ತು ನೋಡಿ. ಸೊ ಇದೀಗ ಈ ಒಂದು ಅಲ್ಪಸಂಖ್ಯಾತರ ಇಲಾಖೆಯಿಂದ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ಪ್ರಕಟ ಮಾಡಿದ್ದಾರೆ, ಹೌದಾ. ಸೊ ನಾವು ಸಹ ಈ ಒಂದು ಎಕ್ಸಾಮ್ ಮುಗಿದ ತಕ್ಷಣ ಎಲ್ಲ ಒಂದು ವಿಷಯಗಳ ಕೀ ಉತ್ತರಗಳನ್ನು ಪ್ರಕಟ ಮಾಡಿದ್ವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ನೀವು ಸಹ ನಿಮ್ಮ ಅಂಕಗಳನ್ನು ನೋಡ್ಕೊಂಡಿದ್ರಿ, ಹೌದಾ. ಇದೀಗ ಇಲಾಖೆನೇ ಅಧಿಕೃತವಾಗಿ ತಾತ್ಕಾಲಿಕ ಕೀ ಉತ್ತರಗಳನ್ನ ಬಿಟ್ಟಿದ್ದಾರೆ. ಓಕೆ, ಸೊ ಅವುಗಳನ್ನ ಹೇಗೆ ಚೆಕ್ ಮಾಡುವುದು ಅಂತ ನೋಡೋದಾದರೆ, ಸೊ ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಈ ಒಂದು ಕ್ರೋಮ್ ಬ್ರೌಸರ್ ಆಗಿರ್ಬೋದು ಅಥವಾ ಗೂಗಲ್ ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಓಪನ್ ಮಾಡಿದ ನಂತರ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ಜಸ್ಟ್ DOM ಕರ್ನಾಟಕ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೊ ಈ ರೀತಿಯಾಗಿ DOM ಕರ್ನಾಟಕ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮಗೆ ಮೊದಲನೇ ಲಿಂಕ್ ಬರುವಂಥದ್ದು, ಹೌದಾ. ಸೊ ಇಲ್ಲಿ ನೋಡ್ಬೋದು ನೀವು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಂಥೇಳಿ DOM.karnataka.gov.in ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ನೀವು ಅಂಕಗಳನ್ನು ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡ್ತಾ ಇದ್ದರೆ, ಸೊ ಇಲ್ಲಿ ಏನು ಮೇಲ್ಗಡೆ ಇಲ್ಲಿ ಈ ರೀತಿಯಾದಂಥ ಐಕಾನ್ ಕಾಣುತ್ತೆ ನೋಡಿ. ನಿಮಗೆ ಕ್ರೋಮಲ್ಲಿ ಓಪನ್ ಮಾಡಿದರೆ ಈ ರೀತಿಯಾದಂಥ ಐಕಾನ್ ಕಾಣುತ್ತೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಈ ರೀತಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿಕೊಂಡು ಇಲ್ಲಿ ಕಾಣ್ತಿರುವಂತಹ ಏನು ಡೆಸ್ಕ್ಟಾಪ್ ಸೈಟ್ ಅಂತ ಇದೆ, ಈ ಚೆಕ್ ಬಾಕ್ಸನ್ನು ಟಿಕ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಆವಾಗ ಹೇಗೆ ನಿಮಗೆ ಕಂಪ್ಯೂಟರಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿದರೆ ಕಾಣುತ್ತೋ ಅದೇ ರೀತಿಯಾಗಿ ನಿಮಗೆ ಮೊಬೈಲ್ನಲ್ಲಿ ಕೂಡ ಕಾಣುವಂಥದ್ದು. ಓಕೆ, ಸೊ ಹಾಗಾದರೆ ಈಗ ಸದ್ಯಕ್ಕೆ ಈ ಒಂದು ಪೇಜ್ ನಿಮಗೆ ಇಂಗ್ಲೀಷ್ನಲ್ಲಿ ಕಾಣ್ತಿರುವಂಥದ್ದು. ಸೊ ನಿಮಗೆ ಕನ್ನಡದಲ್ಲಿ ಕಾಣಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ಏನು ಕನ್ನಡ ಅಂತ ಇದೆ ನೋಡಿರಿ. ಓಕೆ, ಈ ಕನ್ನಡದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಈ ಎಲ್ಲ ಪೇಜ್ ಕನ್ನಡದಲ್ಲಿ ಕಾಣಿಸಿಗುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಸುದ್ದಿ ಮತ್ತು ಘಟನೆಗಳು ಅಂತ ಇದೆ. ಸೊ ಅದರ ಪಕ್ಕಕ್ಕೇ ಇಲ್ಲಿ ಮತ್ತಷ್ಟು ಓದಿ ಅಂತ ಇದೆ, ಹೌದಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಹೇಳಿದ್ದಾರೆ ನೋಡ್ರಿ, ದಿನಾಂಕ 12/4/2026ರಂದು ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ವಿವಿಧ ವಸತಿ ಶಾಲೆಗಳ 6ನೇ ತರಗತಿ ದಾಖಲಾತಿಗಾಗಿ ನಡೆದ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳಿಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಕೀ ಉತ್ತರಗಳನ್ನ ನೋಡೋಣ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಈಗ. ಓಕೆ, ಸೊ ನೋಡ್ಬೋದು ಈ ರೀತಿಯಾದಂಥ ಪ್ರೊವಿಷನಲ್ ಕೀ ಆನ್ಸರ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದೇ ಫೈನಲ್ ಕೀ ಆನ್ಸರ್ ಅಲ್ಲ, ಇವು ಜಸ್ಟ್ ತಾತ್ಕಾಲಿಕ ಕೀ ಉತ್ತರಗಳು. ಓಕೆ, ಸೊ ಇಲಾಖೆ ನೀಡಿದಂತಹ ಕೀ ಉತ್ತರಗಳಲ್ಲಿ ನಿಮ್ಗೆ ಯಾವುದಾದ್ರೂ ತಪ್ಪು ಅಂತ ಅನಿಸಿದರೆ ಅದಕ್ಕೆ ನೀವು ಅಬ್ಜೆಕ್ಷನ್ ಮಾಡ್ಬೋದು. ಏನು ಮಾಡ್ಬೋದು, ಆಕ್ಷೇಪಣೆಯನ್ನು ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಮುಂದೆ. ಓಕೆ, ಸೊ ಸದ್ಯಕ್ಕೆ ಈ ಒಂದು ಕೀ ಉತ್ತರಗಳನ್ನ ನೋಡ್ತಾ ಹೋಗೋದಾದರೆ 1 ಗ್ರೇಸ್ ಅಂಕಗಳನ್ನು ಕೊಟ್ಟಿದ್ದಾರೆ ಅವರು. ಓಕೆ, ಯಾವ ಪ್ರಶ್ನೆಗೆ ಅಂತಂದರೆ, ಸೊ ಗಣಿತ ವಿಷಯದ 50ನೇ ಪ್ರಶ್ನೆಗೆ, ಹೌದಾ, ಗ್ರೇಸ್ ಅಂಕಗಳನ್ನ ಕೊಟ್ಟಿದ್ದಾರೆ. ಸೊ ನಾನು ಸಹ ಈ ಒಂದು ಕೀ ಉತ್ತರಗಳನ್ನ ಹೇಳುವಾಗ ನಿಮಗೆ ಇದು ಗ್ರೇಸ್ ಅಂಕ ಬರುತ್ತೆ ಅಂತ ಹೇಳಿದ್ದೆ. ಸೊ ಅದು ಯಾವ ಪ್ರಶ್ನೆ ಅಂತಂದರೆ ನೋಡಿರಿ, ಈ ಪ್ರಶ್ನೆ ಏನು, ಒಂದು ಚೌಕದ ಸುತ್ತಳತೆ 60 ಮೀಟರ್ ಆದರೆ ಅದರ ವಿಸ್ತೀರ್ಣವು ಅಂತ ಕೇಳಿ ಡ್ಯಾಶ್ ಅಂತ ಕೊಟ್ಟಿದ್ದರು. ಓಕೆ, ನಾವು ಈ ಒಂದು ಲೆಕ್ಕವನ್ನು ಮಾಡಿದಾಗ ನಮಗೆ ಬಂದಂಥ ಉತ್ತರ ಎಷ್ಟಾಗಿತ್ತು ಅಂತಂದರೆ 225, ಹೌದಾ. ಸೊ ಈ 225 ಅನ್ನುವಂಥದ್ದು ನಮಗೆ ಬಂದಂತಹ ಉತ್ತರ ಆಗಿತ್ತು. ಒಂದು ನಿಮಿಷ. ಓಕೆ, ಸೊ 225 ಬಂದಂತಹ ನಮಗೆ ಉತ್ತರ ಆಗಿತ್ತು. ಬಟ್ ಇಲ್ಲಿ ನೋಡ್ರಿ 225 ಅನ್ನುವಂಥದ್ದು ಯಾವುದೇ ಒಂದು ಆಪ್ಷನ್ ಇಲ್ಲ. ಆಮೇಲೆ ವಿಸ್ತೀರ್ಣ ಅಂತ ಕೊಟ್ಟಾಗ ಅವ್ರಿಗೂ ಏನು ಇಲ್ಲಿ ಮೀಟರ್ ಅಂತ ಇದೆ. ಓಕೆ, ನಮಗೆ ಮೀಟರ್ ಸ್ಕ್ವೇರ್ ಅಥವಾ ಚದರ್ ಮೀಟರ್ ಇರಬೇಕಾಗಿತ್ತು. ಸೊ ಹಾಗಾಗಿ ಈ ಪ್ರಶ್ನೆಯಲ್ಲಿ ಆಪ್ಷನ್ಗಳನ್ನು ತಪ್ಪಾಗಿ ಕೊಟ್ಟಿದ್ರು. ಸರಿಯಾದ ಉತ್ತರ 225 ಮೀಟರ್ ಸ್ಕ್ವೇರ್ ಅನ್ನುವಂಥದ್ದು ಆಗಬೇಕಿತ್ತು. ಸೊ ಹಾಗಾಗಿ 50ನೇ ಪ್ರಶ್ನೆಗೆ ಗ್ರೇಸ್ ಅಂಕ ಬಂದಿರುವಂಥದ್ದು. ಓಕೆ, ಸೊ ಇದನ್ನು ಇಲಾಖೆಯವರೇ ಗ್ರೇಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಅಂದರೆ ಯಾರೆಲ್ಲ ಈ ಒಂದು ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಿದರೆ ಅವರಿಗೆಲ್ಲರಿಗೂ ಈ ಒಂದು ಅಂಕ ಸಿಕ್ಕಂತಾಯಿತು. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಅಂಕ ಸಿಗುತ್ತೆ. ಓಕೆ, ಸೊ ಇದನ್ನು ಬಿಟ್ಟು ನಿಮಗೆ ಏನಾದರೂ ಒಂದು ಬೇರೆ ಕೀ ಉತ್ತರ ತಪ್ಪು ಅಂತ ಅನಿಸಿದರೆ ನೀವು ಅಬ್ಜೆಕ್ಷನ್ ಮಾಡ್ಬೋದು. ಹೇಗೆ ಅಂತಂದರೆ, ಸೊ ಬ್ಯಾಕ್ ಬರ್ತೀನಿ ನಾನೀಗ. ಓಕೆ, ಬ್ಯಾಕ್ ಬಂದಮೇಲೆ ಇಲ್ಲಿ ನೋಡ್ಬೋದು ನೀವು ದಿನಾಂಕ 12/4/2026ರಂದು ನಡೆದಂಥ ಪರೀಕ್ಷೆಗಾಗಿ
ಏನು ಆಕ್ಷೇಪಣೆ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಓಕೆ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ವಿದ್ಯಾರ್ಥಿಯ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಬೇಕು. ಒಂದು ನಿಮಿಷ ತೋರಿಸ್ತೇನೆ ಯಾವ ರೀತಿ ಅಂತಂದರೆ, ಓಕೆ, ಆ ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಡಿಸ್ಟ್ರಿಕ್ಟ್ ನೇಮ್, ನಿಮ್ಮ ಜಿಲ್ಲೆಯ ಹೆಸರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕ್ಯಾಂಡಿಡೇಟ್ ರಿಜಿಸ್ಟರ್ ನಂಬರ್, ವಿದ್ಯಾರ್ಥಿ ರಿಜಿಸ್ಟ್ರೇಷನ್ ನಂಬರ್, ಹಾಗೆ ವಿದ್ಯಾರ್ಥಿಯ ಹೆಸರು, ಆಮೇಲೆ ಫಸ್ಟ್ ಅಬ್ಜೆಕ್ಷನ್ ಕ್ವಶನ್ ಅಂತ. ಓಕೆ, ಅಂದರೆ ಯಾವ ಪ್ರಶ್ನೆಗೆ ನೀವು ಅಬ್ಜೆಕ್ಟ್ ಮಾಡ್ತಿದ್ದೀರಾ, ಆಕ್ಷೇಪಣೆಯನ್ನು ಸಲ್ಲಿಸ್ತಿದ್ದೀರಾ ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಪ್ರಕಾರ ಸರಿಯಾದ ಉತ್ತರ ಯಾವುದು ಅದನ್ನು ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ತಕ್ಕಂತೆ ಏನು ಪೂರಕ ದಾಖಲೆ ಅಥವಾ ರೆಫರೆನ್ಸ್ ಡಾಕ್ಯುಮೆಂಟನ್ನು ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕು. ಓಕೆ, ಸೊ ಅದೇ ಉತ್ತರ ನಿಮ್ಮ ಪ್ರಕಾರ ಯಾಕೆ ಕರೆಕ್ಟು ಅಂತ ಹೇಳಿ ಅದು ಲೆಕ್ಕ ಇದ್ದರೆ ಲೆಕ್ಕ ಮಾಡಿ ಅಟ್ಯಾಚ್ ಮಾಡಿ, ಅಥವಾ ನಿಮ್ಮ ಪುಸ್ತಕದಲ್ಲಿದ್ದರೆ ಆ ಒಂದು ಪಠ್ಯಪುಸ್ತಕ 5ನೇ ತರಗತಿ ಪಠ್ಯಪುಸ್ತಕ 4ನೇ ತರಗತಿ ಪಠ್ಯಪುಸ್ತಕದಲ್ಲಿ ಅವರು ಕೊಟ್ಟಂತಹ ಮಾಹಿತಿಯಿಂದನೇ ಆ ಒಂದು ಪ್ರಶ್ನೆ ಬಂದಿದ್ದರೆ ಅದನ್ನು ಸಹ ನೀವು ಸೆಂಡ್ ಮಾಡ್ಕೊಳ್ಬೋದು. ಓಕೆ, ಸೊ ಆಮೇಲೆ 2ನೇ ಕ್ವಶನ್ನು, ಒಟ್ಟಾರೆಯಾಗಿ ಓಕೆ 3ನೇ ಕ್ವಶನ್ನು, 5ನೇ ಕ್ವಶನ್ನು, ಈ ರೀತಿಯಾಗಿ ನೀವು 5 ಪ್ರಶ್ನೆಗಳಿಗೆ ಈ ಒಂದು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಇದೆಲ್ಲ ಫಿಲ್ ಮಾಡಿದ ಮೇಲೆ ಓಕೆ ಸಬ್ಮಿಟ್ ಅಂತ ಏನಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ಓಕೆ, ಸೊ ಆಕ್ಷೇಪಣೆ ಇದ್ದರೆ ಈ ರೀತಿಯಾಗಿ ಸಲ್ಲಿಸುವಂಥದ್ದು. ಹೌದಾ, ಇದಿಷ್ಟು ಈ ಒಂದು ಅಂಕಗಳನ್ನು ಯಾವ ರೀತಿ ನೀವು ಚೆಕ್ ಮಾಡುವುದು, ಓಕೆ, ಆಮೇಲೆ ಯಾವ ರೀತಿ ಆಕ್ಷೇಪಣೆಯನ್ನು ಸಲ್ಲಿಸುವುದು ಅಂತ ಆಗಿತ್ತು. ಓಕೆ, ಸೊ ಈ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ. ಇದಾದ ನಂತರ ಫೈನಲ್ ಕೀ ಆನ್ಸರ್ಗಳನ್ನ ಬಿಡುವಂಥದ್ದು. ಓಕೆ, ಫೈನಲ್ ಕೀ ಆನ್ಸರ್ ಬಿಟ್ಟ ಮೇಲೆ ನಿಮಗೆ ಆ ನಂತರ 1ನೇ ಲಿಸ್ಟು 2ನೇ ಲಿಸ್ಟು ಈ ರೀತಿ ಎಲ್ಲ ಬರುತ್ತೆ. ಓಕೆ, ಈ ರೀತಿಯಾದಂತಹ ಅಪ್ಡೇಟ್ಗಳು ನಿಮಗೆ ಆದಷ್ಟು ಬೇಗ ಸಿಗಬೇಕು ಅಂತ ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಇದೆ. ಓಕೆ, ಈ ಗ್ರೂಪನ್ನು ಜಾಯ್ನ್ ಆಗ್ಬೋದು. ಸೊ ಈ QR ಕೋಡನ್ನು ನಿಮ್ಮ ವಾಟ್ಸಪ್ನಲ್ಲಿ ಸ್ಕ್ಯಾನ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪನ್ನು ನೀವು ಜಾಯ್ನ್ ಆಗ್ಬೋದು. ನಿಮಗೆ ಈ ಒಂದು QR ಕೋಡ್ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ, ತೊಂದರೆ ಆಗ್ತಿದೆ ಅಂತಂದರೆ ಜಸ್ಟ್ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಏನು ನಮ್ಮ ವಾಟ್ಸಪ್ ನಂಬರ್ ಇದೆ, ಸೊ ಇದಕ್ಕೆ ಗ್ರೂಪ್ ಅಂತ ಮೆಸೇಜ್ ಮಾಡಿ, ನಾವೇ ಆ ಒಂದು ಗ್ರೂಪ್ಗೆ ನಿಮ್ಮನ್ನು ಜಾಯ್ನ್ ಮಾಡ್ತೇವೆ. ಸೊ ಜಾಯ್ನ್ ಆಗುವ ಮುಖಾಂತರ ನೀವು ಆದಷ್ಟು ಬೇಗ ಈ ರೀತಿಯಾದಂತಹ ಮಾಹಿತಿಗಳನ್ನ ಪಡ್ಕೊಳ್ಬೋದು. ಓಕೆ, ಸೊ ಆಮೇಲೆ ಆದರ್ಶ ವಿದ್ಯಾಲಯದ ರಿಸಲ್ಟ್ ಯಾವಾಗ, ಮೊರಾರ್ಜಿ ದೇಸಾಯಿ ರಿಸಲ್ಟ್ ಯಾವಾಗ, ಓಕೆ, ಸೊ ಈ ಅಲ್ಪಸಂಖ್ಯಾತರ ರಿಸಲ್ಟ್ ಯಾವಾಗ ಅಂತ ಭಾಳಷ್ಟು ಜನ ನಮಗೆ ಫೋನ್ ಮತ್ತು ಮೆಸೇಜ್ಗಳನ್ನ ಮಾಡ್ತಾ ಇದ್ದೀರಾ. ಸೊ ಇದರ ಸಂಬಂಧ ನಾವು ಇಲಾಖೆಗೆ ಏನು ಕರೆ ಮಾಡಿದಾಗ ಅವರು ಅಷ್ಟೊಂದು ಕ್ಲಿಯರಾಗಿ ನಮಗೆ ಮಾಹಿತಿಯನ್ನು ನೀಡ್ತಿಲ್ಲ. ಓಕೆ, ಸೊ ಹಾಗಾಗಿ ಯಾವಾಗ ಈ ಒಂದು ವೆಬ್ಸೈಟ್ನಲ್ಲಿ ಅವರು ರಿಸಲ್ಟನ್ನು ಅಪ್ಡೇಟ್ ಮಾಡ್ತಾರೆ ತಕ್ಷಣಕ್ಕೆ ನಾವು ಈ ಗ್ರೂಪ್ನಲ್ಲಿ ಮಾಹಿತಿಯನ್ನು ನೀಡ್ತಾ ಇರ್ತೇವೆ. ಓಕೆ, ಆಮೇಲೆ ಇನ್ನು ಮುಂದೆ ಈಗ ಯಾರಾದರೂ 4ನೇ ತರಗತಿಯಲ್ಲಿ ಇರ್ಬೋದು, 5ನೇ ತರಗತಿಯಲ್ಲಿ ಇರ್ಬೋದು, ನೀವು ಸಹ ಮುಂದೆ ಈ ಒಂದು ಪರೀಕ್ಷೆಗಳನ್ನ ಬರಿತಿರ್ತೀರ. ಸೊ ಅದಕ್ಕೆ ಸಂಬಂಧಿಸಿದಂತಹ ಕ್ಲಾಸಸ್ಗಳ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ನಿಮಗೆ ಕ್ಲಾಸ್ಗಳ ವಿಡಿಯೋಗಳು ಬೇಕಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇಂತಹ ಮಾಹಿತಿಯೊಂದಿಗೆ ಸಿಗೋಣ. ಜೈ ಹಿಂದ್.